ಈ ನಡುವೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಗಾಳಿ ಮಳೆಗೆ ಧರೆಗುಳಿದೆ ಬೃಹತ್ ಮರ ಧರಾಶಾಯಿಯಾಗಿದೆ. ಮನೆ, ಬೈಕು, 8ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಜಖಮಾಗ್ಬಿಟ್ಟಿದೆ. ಸಹಜವಾಗಿ ರೋಡ್ ಸೈಡ್ನಲ್ಲಿ ಇರ್ತಕ್ಕಂಥ ಮರ ರೋಡ್ ಕಡೆಗೆ ಉರುಳಿ ಬಿದ್ದಾಗ ಪಕ್ಕದಲ್ಲೇ ಹಾದು ಹೋಗಿರ್ತಕ್ಕಂಥ ವಿದ್ಯುತ್ ತಂತಿ ಅದು ಕೂಡ ಬೀಳುತ್ತೆ. ಅದು ಲಿಂಕ್ ಇರುತ್ತೆ ಒಂದಕ್ಕೊಂದು. ಸೊ ಒಂದೇ ಕಂಬ ಬೀಳಲ್ಲ, ಜೊತೆಗೆ 8ಕ್ಕೂ ಹೆಚ್ಚು ಕಂಬಗಳು ಕೆಳಗೆ ಬಿದ್ದಿವೆ. ಮನೆ ಹಾನಿಯಾಗಿದೆ, ಬೈಕ್ಗಳ ಮೇಲೆ ಮರ ಬಿದ್ದಿದೆ. ಬೃಹತ್ ಗಾತ್ರದ ಮರ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ. ಯಾಕೆಂದರೆ ಕಳೆದ ಸಮ್ಮರ್ನಲ್ಲಿ ಸ್ವಲ್ಪ ಒಣಗಿರ್ತಕ್ಕಂಥ ಮರಗಳು ವಿಪರೀತವಾದ ಗಾಳಿ ಮಳೆ ಆಗಿಬಿಟ್ರೆ, ಬರೀ ಮಳೆ ಆದರೆ ಕಡಿಮೆ, ಗಾಳಿ ಸಹಿತ ಬಿರುಗಾಳಿ ಸಹಿತ ಮಳೆ ಆಗಿಬಿಟ್ರೆ ಆಗ ಇಂಥ ಮರಗಳೆಲ್ಲವೂ ಕೂಡ ಧರಾಶಾಯ ಆಗ್ತವೆ. ಅಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನೆಯ ಅಕ್ಕಪಕ್ಕದಲ್ಲಿ ಮರಗಳಿದ್ದಾಗ ಅದನ್ನು ನೋಡ್ಕೋಬೇಕಾಗತ್ತೆ. ಒಂದು ವೇಳೆ ಮರ ಬಿದ್ದರೆ ಏನಾಗಬಹುದು ಅಂತಕ್ಕಂಥದ್ದು ಅವ್ರಿಗೆ ಅರಿವಿರಬೇಕು, ಅಕ್ಕಪಕ್ಕದ ಮನೆಯವರಿಗೆಲ್ಲ. ಈ ಥರದ ಸಮಸ್ಯೆಗಳಾಗ್ಬಿಡುತ್ತೆ. ಈ ಥರ ಆಗೇನೆ ಅಲ್ಲಿ ನಿಮಗೆ ಪುತ್ತೂರು ಹತ್ರ ವಯರ್ ತುಳಿದ್ಬಿಟ್ಟು 2 ಚಾಲಕರು ಮೃತಪಟ್ಟಿರೋದು ಮಂಗಳೂರಲ್ಲಿ. ಗೊತ್ತಾಗಲ್ಲ ಏನು ಅನಾಹುತ ಆಗುತ್ತೆ ಅಂತ. ಆ ವಯರು ಕರೆಂಟ್ ಹರಿತಾ ಇರುತ್ತಾ ಇಲ್ವಾ, ಯಾರ ಮನೆ ಮೇಲೆ ಬೀಳುತ್ತೆ, ಬೈಕ್ ಮೇಲೆ ಬೀಳುತ್ತೆ, ಅದು ಗೊತ್ತಿರಲ್ವಾ, ಬರೀ ಕಾಲಲ್ಲಿ ಹೋಗ್ಬಿಟ್ಟು ತುಳಿದುಬಿಟ್ರೆ ಕರೆಂಟ್ ಹೊಡೆದು ಸತ್ತೋಗಿರ್ತಕ್ಕಂಥ ನಿದರ್ಶನಗಳು ಇವತ್ತು ಕೂಡ ನಡೆದಿದೆ. ಈ ಥರದ ಸಮಸ್ಯೆಗಳು ವಿಪರೀತವಾಗಿ ಆಗುತ್ತೆ. ಪ್ರಮುಖವಾಗಿ ಕೊಡಗು, ದಕ್ಷಿಣ ಕನ್ನಡ ಈ ಕಡೆಯಲ್ಲಿ.